press the bell icon on the YouTube app and never miss another update. Okay students, in the last class we learned the expanded form and general form in the numbers. Okay, numbers alli ನಾವು ಏನು ಕಲ್ತಿದ್ವಿ? ಸೊ numbers alli ನಾವು expanded form and general form ಅನ್ನು ಹೇಗೆ ಮಾಡೋದು ಅಂತ ಕಲ್ತಿದ್ವಿ. ಸೊ ಇದೇ ಟಾಪಿಕಲ್ಲಿ ಇದೇ ಚಾಪ್ಟರಲ್ಲಿ ನಮಗೆ ಹೊಸ ಟಾಪಿಕ್ ಬಂದಿದೆ. ಯಾವುದು ಅಂದರೆ ಅದು ಫೇಸ್ ವ್ಯಾಲ್ಯೂ ಆ್ಯಂಡ್ ಪ್ಲೇಸ್ ವ್ಯಾಲ್ಯೂ. ಯಾವುದು? ಫೇಸ್ ವ್ಯಾಲ್ಯೂ ಆ್ಯಂಡ್ ಪ್ಲೇಸ್ ವ್ಯಾಲ್ಯೂ. ಓಕೆ, ಫೇಸ್ ವ್ಯಾಲ್ಯೂ ಅಂದ್ರೇನು? ಫೇಸ್ ವ್ಯಾಲ್ಯೂ ಅಂದರೆ ಎವ್ರಿ ಡಿಜಿಟ್ ಪೊಸೆಸ್ ಇಟ್ಸ್ ಓನ್ ವ್ಯಾಲ್ಯೂ. ಅಂದರೆ ಫೇಸ್ ವ್ಯಾಲ್ಯೂ ಅಂದರೆ ಫೇಸ್ ವ್ಯಾಲ್ಯೂ ಮೀನ್ಸ್ ಎವ್ರಿ ಡಿಜಿಟ್ ಪೊಸೆಸ್ ಇಟ್ಸ್ ಓನ್ ವ್ಯಾಲ್ಯೂ. ಅಂದರೆ ಯಾವ ಡಿಜಿಟ್ ತಗೊಂಡು ಅದಕ್ಕೆ ಅದರ ಓನ್ ವ್ಯಾಲ್ಯೂ ಇರುತ್ತೆ, ಅದಕ್ಕೆ ನಾವು ಫೇಸ್ ವ್ಯಾಲ್ಯೂ ಅಂತ ಕರಿತೀವಿ. ದಟ್ ಮೀನ್ಸ್ ಸೊ ಈಗ 5 ಅಂತ ತಗೊಂಡ್ವಿ. ಸೊ 5ಗೆ ನಮಗೆ ಫೇಸ್ ವ್ಯಾಲ್ಯೂ ಏನು ಬರುತ್ತೆ? 5 ಬರುತ್ತೆ. ಸೊ 6 ಅಂತ ತಗೊಳ್ಳಿ, 6 ಬರುತ್ತೆ, ಅದರ ಫೇಸ್ ವ್ಯಾಲ್ಯೂ ಏನಾಗಿರುತ್ತೆ? 6 ಆಗಿರುತ್ತೆ. ಸೊ 7 ಅದರ ಫೇಸ್ ವ್ಯಾಲ್ಯೂ ಏನಾಗಿರುತ್ತೆ? 7 ಆಗಿರುತ್ತೆ. ಈಗ ನೋಡಿ, ನಾನು 5 ತಗೊಂಡೆ, ಸೊ 5 ಫೇಸ್ ವ್ಯಾಲ್ಯೂ ಆಫ್ 5 ಬಂತು. ಸೊ 6ಗೆ 6 ಬಂತು, 7ಗೆ 7 ಬಂತು, ಹೌದಲ್ವಾ? ಸೊ ಈಗ 67 ತಗೊಂಡು ನಮಗೆ ಫೇಸ್ ವ್ಯಾಲ್ಯೂ ಆಫ್ 6 ಹೇಳಿ ಅಂತ ಹೇಳಿದರೆ ಏನಾಗುತ್ತೆ? ಸೊ 6 ಫೇಸ್ ವ್ಯಾಲ್ಯೂ ಆಫ್ 6 ಇದು 6 ಆಗಿರುತ್ತೆ. ಬಿಕಾಸ್ ಇಟ್ಸ್ ಪೊಸೆಸ್ ಇಟ್ಸ್ ಓನ್ ವ್ಯಾಲ್ಯೂ. ಅಂದರೆ ಅದರ ಓನ್ ವ್ಯಾಲ್ಯೂ ಚೇಂಜ್ ಆಗಲ್ಲ, ಪ್ಲೇಸ್ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಈಗ ನೋಡಿ, ನಾವು ಫೇಸ್ ವ್ಯಾಲ್ಯೂನು ಕಲಿಬೇಕಾಗಿದೆ, ಪ್ಲೇಸ್ ವ್ಯಾಲ್ಯೂನು ಕಲಿಬೇಕಾಗಿದೆ. ಸೊ ಫಸ್ಟು ಫೇಸ್ ವ್ಯಾಲ್ಯೂ ಕಲಿಬೇಕು ಅಂದರೆ ನಿಮಗೆ ಪ್ಲೇಸ್ ವ್ಯಾಲ್ಯೂ ಕೂಡ ಬರಬೇಕು, ಹೌದಲ್ವಾ? ಸೊ ಪ್ಲೇಸ್ ವ್ಯಾಲ್ಯೂ ನಿಮಗೆ ಗೊತ್ತಿದೆ. ಸೊ ಯೂನಿಟ್ ಬಂದಾಗ ಯೂನಿಟ್ ಮೀನ್ಸ್ 5, ಯೂನಿಟಲ್ಲಿ ಬಂದಾಗ 5 ಆಗಿರುತ್ತೆ. 5 ಟೆನ್ಸಲ್ಲಿ ಬಂದಾಗ 50 ಆಗಿರುತ್ತೆ. 5 100ಸಲ್ಲಿ ಬಂದಾಗ 100 ಆಗಿರುತ್ತೆ. 5000ಸಲ್ಲಿ ಬಂದಾಗ 5000 ಆಗಿರುತ್ತೆ, ಹೌದಲ್ವಾ? ಸೊ ಪ್ಲೇಸ್ ವ್ಯಾಲ್ಯೂ ಏನಾಗಿರುತ್ತೆ? ವ್ಯಾಲ್ಯೂಸ್ ಚೇಂಜ್ ಆಗ್ತಾ ಹೋಗುತ್ತೆ. ಒಂದು ಡಿಜಿಟಿನ ವ್ಯಾಲ್ಯೂ, ಒಂದು ನಂಬರಿನ ವ್ಯಾಲ್ಯೂ ಏನಾಗುತ್ತೆ? ಪ್ಲೇಸ್ ವ್ಯಾಲ್ಯೂಯಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಬಟ್ ಫೇಸ್ ವ್ಯಾಲ್ಯೂಯಲ್ಲಿ ಹಾಗಲ್ಲ. ಫೇಸ್ ವ್ಯಾಲ್ಯೂ ಇಟ್ಸ್ ಪೊಸೆಸಸ್ ಓನ್ ವ್ಯಾಲ್ಯೂ. ಅಂದರೆ ಅದ್ರ ವ್ಯಾಲ್ಯೂನ ಅದು ಚೇಂಜ್ ಮಾಡೋದಿಲ್ಲ, ಅದ್ರ ವ್ಯಾಲ್ಯೂ ಹೇಗಿರುತ್ತೋ ಹಾಗೆ ಇರುತ್ತೆ. ಸೊ ಈಗ 5 ಇದೆ ಮೀನ್ಸ್ 5, 6 ಇದೆ 6, 7 ಇದೆ 7, 1 ಇದೆ 1, ಅದರ ಫೇಸ್ ವ್ಯಾಲ್ಯೂ ಏನಾಗಿರುತ್ತೆ? 1 ಆಗಿರುತ್ತೆ. ಸೊ ಈಗ 67ನಲ್ಲಿ 6ನ ಫೇಸ್ ವ್ಯಾಲ್ಯೂ ಹೇಳಿ ಅಂದರೆ ಅದೇನಾಗಿರುತ್ತೆ? 60 ಆಗೋದಿಲ್ಲ. 60 ಅಂತ ಅಂದರೆ ಅದು ಪ್ಲೇಸ್ ವ್ಯಾಲ್ಯೂ ಆಗುತ್ತೆ. ನಮಗೆ ಬೇಕಾಗಿರೋದು ಫೇಸ್ ವ್ಯಾಲ್ಯೂ. ಸೊ ಫೇಸ್ ವ್ಯಾಲ್ಯೂ ಏನಾಗಿರುತ್ತೆ? 67ನಲ್ಲಿ 6ಗೆ ಫೇಸ್ ವ್ಯಾಲ್ಯೂ ಏನಾಗಿರುತ್ತೆ? 6 ಆಗಿರುತ್ತೆ. ಓಕೆನಾ? ಈಗ 547 ಅಂತ ಸೊ ಒಂದು ನಂಬರ್ ತೊಗೊಂಡಿದ್ದೀನಿ. ಸೊ ಇದರಲ್ಲಿ 5ನ ಫೇಸ್ ವ್ಯಾಲ್ಯೂ ಹೇಳಿ ಅಂದರೆ 5 ಆಗಿರುತ್ತೆ. ಸೊ ಅದು ಆ್ಯಕ್ಚುಲಿ 500, ಬಟ್ 500 ಅಂತ ಹೇಳಿದಾಗ ಅದೇನಾಗುತ್ತೆ? ಅದು ಪ್ಲೇಸ್ ವ್ಯಾಲ್ಯೂ ಆಗುತ್ತೆ, ನಾಟ್ ಎ ಪ್ಲೇಸ್ ವ್ಯಾಲ್ಯೂ, ಫೇಸ್ ವ್ಯಾಲ್ಯೂ. ಓಕೆ, ಏನಾಗುತ್ತೆ? ಅದು 5ನ ನಾವು 500 ಅಂತ ಹೇಳಿದಾಗ ಅದೇನಾಗುತ್ತೆ? ಪ್ಲೇಸ್ ವ್ಯಾಲ್ಯೂ ಆಗುತ್ತೆ, ಪ್ಲೇಸ್ ವ್ಯಾಲ್ಯೂ. ಓಕೆನಾ? ಫೇಸ್ ವ್ಯಾಲ್ಯೂ 5 ಆಗಿರುತ್ತೆ. ಸೊ 4ನ ಫೇಸ್ ವ್ಯಾಲ್ಯೂ ಹೇಳಿ ಅಂದರೆ 4ನ ಫೇಸ್ ವ್ಯಾಲ್ಯೂ ಏನಾಗಿರುತ್ತೆ? 4 ಆಗಿರುತ್ತೆ. ಸೊ 4ನ ಫೇಸ್ ವ್ಯಾಲ್ಯೂ ಏನಾಗಿರುತ್ತೆ? 4 ಆಗಿರುತ್ತೆ. ಪ್ಲೇಸ್ ವ್ಯಾಲ್ಯೂ ಆದಾಗ ಅದು 40 ಆಗುತ್ತೆ. ಓಕೆನಾ? 7ನ ಫೇಸ್ ವ್ಯಾಲ್ಯೂ ಕೂಡ 7ಗೆ 7 ಆ್ಯಂಡ್ ಪ್ಲೇಸ್ ವ್ಯಾಲ್ಯೂ ಕೂಡ 7, ಹೌದಲ್ವಾ? ಸೊ ಇಲ್ಲಿ ನೋಡಿ, ಈಗ ಅಗೇನ್ ಇನ್ನೊಂದು ಟೈಮ್ ಹೇಳ್ತೀನಿ. ಸೊ 7ಗೆ
ಫೇಸ್ ವ್ಯಾಲ್ಯೂ ಕೂಡ ಸೇಮ್ ಆಗಿದೆ, ಪ್ಲೇಸ್ ವ್ಯಾಲ್ಯೂ ಕೂಡ ಸೇಮ್ ಆಗಿದೆ. ಯಾಕಂದರೆ ಅದು ಯೂನಿಟಲ್ಲಿದೆ. ಸೊ ಅದರ ಯೂನಿಟ್ ವೈಸ್ ನೋಡಿಕೊಂಡ್ರೆ ಪ್ಲೇಸ್ ವ್ಯಾಲ್ಯೂ 7 ಇರುತ್ತೆ, ಫೇಸ್ ವ್ಯಾಲ್ಯೂ 7 ಹೌದಲ್ವಾ. ಸೊ ನೆಕ್ಸ್ಟು ಇಲ್ಲಿ 4ಗೆ ಬರೋಣ. 4ಅಲ್ಲಿ ಇದರ ಫೇಸ್ ವ್ಯಾಲ್ಯೂ ಹೇಳಿ ಅಂದರೆ 4ಗೆ ಫೇಸ್ ವ್ಯಾಲ್ಯೂ ಏನಾಗಿರುತ್ತೆ 4 ಆಗಿರುತ್ತೆ. ಬಟ್ ಪ್ಲೇಸ್ ವ್ಯಾಲ್ಯೂ ಏನು 40 ಹೌದಲ್ವಾ. ಪ್ಲೇಸ್ ವ್ಯಾಲ್ಯೂ 40 ಆಗುತ್ತೆ. ಬಟ್ ಫೇಸ್ ವ್ಯಾಲ್ಯೂ ಏನು ಫೇಸ್ ವ್ಯಾಲ್ಯೂ ಕೂಡ ಫೇಸ್ ವ್ಯಾಲ್ಯೂ ಏನಾಗುತ್ತೆ ಫೇಸ್ ವ್ಯಾಲ್ಯೂ 4 ಆಗುತ್ತೆ. ನೆಕ್ಸ್ಟು 5 ಮೀನ್ಸ್ ಪ್ಲೇಸ್ ವ್ಯಾಲ್ಯೂ ಏನಾಗುತ್ತೆ 5ಗೆ 500 ಆಗುತ್ತೆ. ಪ್ಲೇಸ್ ವ್ಯಾಲ್ಯೂ ಏನಾಗುತ್ತೆ 5ಗೆ ಪ್ಲೇಸ್ ವ್ಯಾಲ್ಯೂ 500 ಆಗುತ್ತೆ. ಫೇಸ್ ವ್ಯಾಲ್ಯೂ 5 ಇರುತ್ತೆ. ಸೊ ಅದು ನಂಬರು ಇಟ್ಸ್ ಓನ್ ನಂಬರ್ ಇರುತ್ತೆ. ಫೇಸ್ ವ್ಯಾಲ್ಯೂಗೆ ನಂಬರ್ನ ಚೇಂಜ್ ಮಾಡೋದಿಲ್ಲ. ಓಕೆನಾ. ಪ್ಲೇಸ್ ವ್ಯಾಲ್ಯೂ ಫೇಸ್ ವ್ಯಾಲ್ಯೂ ಗೊತ್ತಾಯ್ತಲ್ವಾ. ಫೇಸ್ ವ್ಯಾಲ್ಯೂ ಏನು 500, 5 ಬರುತ್ತೆ, 6 ಮೀನ್ಸ್ 6 ಆ್ಯಂಡ್ 7 ಮೀನ್ಸ್ 7. ಓಕೆ. ಪ್ಲೇಸ್ ವ್ಯಾಲ್ಯೂ ಅಲ್ಲಿ ಅದೇ ನಂಬರ್ಸ್ ಏನಾಗ್ತಾ ಹೋಗುತ್ತೆ ಚೇಂಜ್ ಆಗ್ತಾ ಹೋಗುತ್ತೆ. ಯೂನಿಟ್, ಟೆನ್ಸ್, 100, 1000 ವೈಸ್ ಪ್ಲೇಸ್ ವ್ಯಾಲ್ಯೂ ಏನಾಗುತ್ತೆ ಚೇಂಜ್ ಆಗ್ತಾ ಹೋಗುತ್ತೆ. ಬಟ್ ಫೇಸ್ ವ್ಯಾಲ್ಯೂ ಅಲ್ಲಿ ಅದರ ನಂಬರ್ ಇಟ್ಸ್ ಓನ್ ನಂಬರ್ ಇರುತ್ತೆ. ಓಕೆನಾ. ನಿಮಗೆ ಫೇಸ್ ವ್ಯಾಲ್ಯೂ ಆ್ಯಂಡ್ ಪ್ಲೇಸ್ ವ್ಯಾಲ್ಯೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಕೆಲವೊಂದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಸೊ ಇನ್ನೂ ಕೂಡ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆನಾ. ಸೊ ಇಲ್ಲಿ ನೋಡಿ, ಇಲ್ಲೇನು ಕೊಟ್ಟಿದ್ದಾರೆ 4378 ಕೊಟ್ಟಿದ್ದಾರೆ. 4378. ಇಲ್ಲಿ ಏನಾಗಿದೆ ಅಂದರೆ 3ಗೆ ಬಾಕ್ಸ್ ಹಾಕಿದ್ದಾರೆ. ಯಾಕೆ ನಾವು ಇದರ ಏನು ಮಾಡಬೇಕು ಫೇಸ್ ವ್ಯಾಲ್ಯೂ ಆ್ಯಂಡ್ ಪ್ಲೇಸ್ ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಪ್ಲೇಸ್ ವ್ಯಾಲ್ಯೂ ಬಾಕ್ಸು 3ಗೆ ಯಾಕೆ ಹಾಕಿದ್ದಾರೆ ಅಂದರೆ 3ನ ಫೇಸ್ ವ್ಯಾಲ್ಯೂ ಆ್ಯಂಡ್ ಪ್ಲೇಸ್ ವ್ಯಾಲ್ಯೂ ಫೈಂಡ್ ಮಾಡಬೇಕು. ಮಾಡೋಣವಾ. ಸೊ ಇಲ್ಲಿ ನೋಡಿ, ಪ್ಲೇಸ್ ವ್ಯಾಲ್ಯೂ ಆ್ಯಂಡ್ ಫೇಸ್ ವ್ಯಾಲ್ಯೂ. ಓಕೆ. ಈಗ ಪ್ಲೇಸ್ ವ್ಯಾಲ್ಯೂ ಅಂದರೆ ಯೂನಿಟ್, ಟೆನ್ಸ್, 100, 1000 ಅಂತ ಕೌಂಟ್ ಮಾಡ್ಕೊತೀರಲ್ವಾ. ಸೊ ಮಾಡೋಣ. ಸೊ ಯೂನಿಟ್, ಟೆನ್ಸ್, 100. ಸೊ 100 ಅಂದರೆ 3ಗೆ 100 ಅಂದರೆ ಏನು 300 ಅಲ್ವಾ. ಸೊ ಪ್ಲೇಸ್ ವ್ಯಾಲ್ಯೂ ಆಫ್ 3 ಈಸ್ 300. ಓಕೆನಾ. 300 ಪ್ಲೇಸ್ ವ್ಯಾಲ್ಯೂ ಆಫ್ 3 ಈಸ್ 300. ಓಕೆ. ನೆಕ್ಸ್ಟು ಫೇಸ್ ವ್ಯಾಲ್ಯೂ ಏನು ಫೇಸ್ ವ್ಯಾಲ್ಯೂ ಇಟ್ಸ್ ಓನ್ ವ್ಯಾಲ್ಯೂ. ಅದರ ವ್ಯಾಲ್ಯೂ ಯಾವಾಗಲೂ ಚೇಂಜ್ ಆಗಲ್ಲ, ಏನಿರುತ್ತೋ ಅದೇ ಇರುತ್ತೆ. ಸೊ ಏನಾಯಿತು, ಇದು ಫೇಸ್ ವ್ಯಾಲ್ಯೂ ಏನು 3. ಓಕೆನಾ. ಫೇಸ್ ವ್ಯಾಲ್ಯೂ ಈಸ್ 3. ಓಕೆ, ಅರ್ಥ ಆಯ್ತಾ. ನೆಕ್ಸ್ಟ್ ಇನ್ನೊಂದು ಕ್ವಶನ್ನು 5847 ಇದೆ. 5847. ಈಗ ನೋಡಿ 5ಗೆ ಇಲ್ಲಿ ಏನು ಹಾಕಿದ್ದಾರೆ ಬಾಕ್ಸ್ ಹಾಕಿದ್ದಾರೆ. 5ಗೆ ಇಲ್ಲಿ ಬಾಕ್ಸ್ ಅಂದರೆ 5ಗೆ ಬಾಕ್ಸ್ ಹಾಕಿದ್ದಾರೆ ಅಂದರೆ ನಾವು 5ನ ಪ್ಲೇಸ್ ವ್ಯಾಲ್ಯೂ ಆ್ಯಂಡ್ ಫೇಸ್ ವ್ಯಾಲ್ಯೂನ ಫೈಂಡ್ ಮಾಡಬೇಕಾಗಿದೆ. ಓಕೆ. ಪ್ಲೇಸ್ ವ್ಯಾಲ್ಯೂ ಆಫ್ 5, ಫೇಸ್ ವ್ಯಾಲ್ಯೂ 5. ಓಕೆ. ಪ್ಲೇಸ್ ವ್ಯಾಲ್ಯೂ ಏನು 5ಗೆ. ಸೊ ಕೌಂಟ್ ಮಾಡೋಣ. ಸೊ ಯೂನಿಟ್, 10, 100, 1000 ಮೀನ್ಸ್ 5000 ಪ್ಲೇಸಲ್ಲಿದೆ. ಸೊ ಏನಾಯಿತು 5000. ಓಕೆ. 5000 ಪ್ಲೇಸಲ್ಲಿ ಇತ್ತಲ್ವಾ 5. ಸೊ ಹಾಗಾದರೆ ಏನದು 5000. ಓಕೆ. ಫೇಸ್ ವ್ಯಾಲ್ಯೂ ಆಫ್ 5 ಏನು ಫೇಸ್ ವ್ಯಾಲ್ಯೂ ಏನು 5ಗೆ. ಸೊ ಫೇಸ್ ವ್ಯಾಲ್ಯೂ ಕೂಡ 5. ಇನ್ನು ಫೇಸ್ ವ್ಯಾಲ್ಯೂ 5. ಪ್ಲೇಸ್ ವ್ಯಾಲ್ಯೂ ಆಫ್ 5 ಪ್ಲೇಸ್ ವ್ಯಾಲ್ಯೂ ಏನಾಗಿತ್ತು
ಪ್ಲೇಸಸ್ನ ನಾವು ಕೌಂಟ್ ಮಾಡಿದ್ವಲ್ವಾ, ಯೂನಿಟ್ 10, 100, 1000 ಅಂದರೆ ಪ್ಲೇಸ್ ವ್ಯಾಲ್ಯೂ ಆಫ್ 5 ಏನಾಗುತ್ತೆ 5000 ಆಗುತ್ತೆ. ಫೇಸ್ ವ್ಯಾಲ್ಯೂ ಆಫ್ 5, ಫೇಸ್ ವ್ಯಾಲ್ಯೂ ಏನಾಗಿರುತ್ತೆ ಸೇಮ್ ಅದೇ ನಂಬರ್ ಅಲ್ವಾ, ಸೊ ಹಾಗಾಗಿ 5. ಓಕೆನಾ? ಓಕೆ, ನೆಕ್ಸ್ಟ್ $3,672. ಓಕೆ, ಇಲ್ಲಿ 2ಗೆ ನಮಗೆ ಬಾಕ್ಸ್ ಕೊಟ್ಟಿದ್ದಾರೆ. ಸೊ ಬಾಕ್ಸ್ ಒಳಗೆ 2 ಇರೋದ್ರಿಂದ ನಾವು ಪ್ಲೇಸ್ ವ್ಯಾಲ್ಯೂ ಆಫ್ 2 ಆ್ಯಂಡ್ ಫೇಸ್ ವ್ಯಾಲ್ಯೂ ಆಫ್ 2ನ ಫೈಂಡ್ ಮಾಡಬೇಕಾಗಿದೆ. ಸೊ ಪ್ಲೇಸ್ ವ್ಯಾಲ್ಯೂ ಆಫ್ 2, ಓಕೆ, ಫೇಸ್ ವ್ಯಾಲ್ಯೂ ಆಫ್ 2. ಓಕೆನಾ? ಪ್ಲೇಸ್ ವ್ಯಾಲ್ಯೂ ಆಫ್ 2 ಯೂನಿಟಲ್ಲಿದೆ, ಸೊ ಯೂನಿಟ್ಗೆ ಏನು ಬರುತ್ತೆ 2ನೇ ಬರುತ್ತೆ ಅಲ್ವಾ. ಓಕೆ, 2ನೇ ಬರುತ್ತೆ. ಸೊ ಯೂನಿಟ್ಗೆ 2ನೇ ಬರುತ್ತೆ. ಫೇಸ್ ವ್ಯಾಲ್ಯೂ ಆಫ್ 2 ಮೀನ್ಸ್ ಫೇಸ್ ವ್ಯಾಲ್ಯೂ ಚೇಂಜ್ ಆಗಲ್ವಲ್ಲ, ಸೊ ಅದಕ್ಕೂ ಕೂಡ 2ನೇ ಬರುತ್ತೆ. ಸೊ ಪ್ಲೇಸ್ ವ್ಯಾಲ್ಯೂ ಆಫ್ 2 ಈಸ್ 2. ಈಸ್ ಅಂತಲೂ ಹಾಕೋಬೋದು ಇಲ್ಲಿ, ಈಸ್ 2 ಆ್ಯಂಡ್ ಫೇಸ್ ವ್ಯಾಲ್ಯೂ ಆಫ್ 2 ಈಸ್ 2. ಓಕೆನಾ? ಓಕೆ, ನೆಕ್ಸ್ಟ್ ಇಲ್ಲಿ ಒಂದು ನಂಬರ್ ಕೊಟ್ಟಿದ್ದಾರೆ, ಇಲ್ಲಿ ನೋಡಿ 3895. ಇಲ್ಲಿ ನಾವು ಏನು ಮಾಡಬೇಕಾಗಿದೆ, ಸೊ 8 ನಂಬರಿಗೂ ನಮಗೆ ಇಲ್ಲಿ ಬಾಕ್ಸ್ ಹಾಕಿದ್ದಾರೆ. ಸೊ 9 ನಂಬರಿಗೆ ನಮಗೇನು ಮಾಡಿದ್ದಾರೆ, ಇಲ್ಲಿ ಬಾಕ್ಸ್ ಇದೆ. ಸೊ ಹಾಗಾಗಿ ನಾವು ಏನು ಮಾಡಬೇಕಾಗಿದೆ ಇಲ್ಲಿ ಅಂದರೆ 8 ನಂಬರಿನ ಫೇಸ್ ವ್ಯಾಲ್ಯೂ ಆ್ಯಂಡ್ ಪ್ಲೇಸ್ ವ್ಯಾಲ್ಯೂನು ಫೈಂಡ್ ಮಾಡಬೇಕು. ಆ್ಯಂಡ್ 9 ನಂಬರ್ಗೂ 9 ಡಿಜಿಟ್ಗೂ 9 ನಂಬರ್ಗೂ ಏನು ಮಾಡಬೇಕು, ಪ್ಲೇಸ್ ವ್ಯಾಲ್ಯೂ ಆ್ಯಂಡ್ ಫೇಸ್ ವ್ಯಾಲ್ಯೂನ ಫೈಂಡ್ ಮಾಡಬೇಕಾಗಿದೆ. ಸೊ ಫಸ್ಟ್ ಇಲ್ಲಿ ಹೀಗೆ, ಸೊ ಇದನ್ನು ಹೀಗೆ, ಸೊ 8ಗೆ ಪ್ಲೇಸ್ ವ್ಯಾಲ್ಯೂ of 8 is face value of 8 is, okay, ಇಲ್ಲಿ place value of 9 is and face value of 9 is. ಓಕೆನಾ? ಸೊ ಇಲ್ಲಿ ನೋಡಿ ಪ್ಲೇಸ್ ವ್ಯಾಲ್ಯೂ ಆಫ್ 8 ಏನಾಗಿದೆ, ಯೂನಿಟ್ 10, 100. ಸೊ ಏನಾಯಿತು, 100 ಪ್ಲೇಸಲ್ಲಿದೆ 8, ಸೊ ಏನಾಗುತ್ತೆ 800 ಆಗುತ್ತೆ. ಎಷ್ಟಾಗುತ್ತೆ 800. ಓಕೆನಾ? 800 ಆಗುತ್ತೆ. ಸೊ ಫೇಸ್ ವ್ಯಾಲ್ಯೂ ಆಫ್ 8 ಚೇಂಜ್ ಆಗುತ್ತಾ, ಇಲ್ಲ. ಸೊ 8 ಬರುತ್ತೆ, ಹೌದಲ್ವಾ. ಸೊ 8 ಬರುತ್ತೆ. ಸೊ 8 ಪ್ಲೇಸ್ ವ್ಯಾಲ್ಯೂ ಆಫ್ 8 ಈಸ್ 800. ಯೂನಿಟ್ 10, 100. ಸೊ 8 100 ಪ್ಲೇಸಲ್ಲಿದೆ, ಸೊ ಹಾಗಾಗಿ ಅದೇನಾಯಿತು 800. ಸೊ ಫೇಸ್ ವ್ಯಾಲ್ಯೂ ಆಫ್ 8 ಈಸ್ 8. ಓಕೆ, ಈಗ 9ಗೆ ಪ್ಲೇಸ್ ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಪ್ಲೇಸ್ ವ್ಯಾಲ್ಯೂ ಆಫ್ 9 ಯೂನಿಟ್ 10. ಯಾವ ಪ್ಲೇಸಲ್ಲಿದೆ, 9 10th ಪ್ಲೇಸಲ್ಲಿದೆ. ಹಾಗಾದರೆ ಏನು ಬರಬೇಕು,
90 ಬರಬೇಕು. ಏನು ಬರಬೇಕು? 90. ಏನು ಬರಬೇಕು? 90. ಫೇಸ್ ವ್ಯಾಲ್ಯೂ ಆಫ್ 9, ಸೊ ಏನಾಗುತ್ತೆ? 9 ಆಗುತ್ತೆ. ಓಕೆ, ಹೌದಲ್ವಾ? ಸೊ 9 ಆಗುತ್ತೆ. ಇಲ್ಲಿ ನೋಡಿ, ಪ್ಲೇಸ್ ವ್ಯಾಲ್ಯೂ ಆಫ್ 8 ಈಸ್ 800 and face value of 8 is 8. Place value of 9 is 90 and face value of 9 is 9 because it's 800 place allide, so 800 face value ಏನಾಗುತ್ತೆ? 8 ಆಗುತ್ತೆ. ಅದು 9 10th place ಸಿಗಿದೆ, ಹಾಗಾಗಿ ಅದು 90. ಸೊ ಫೇಸ್ ವ್ಯಾಲ್ಯೂ 9ಗೆ 9 ಬರುತ್ತೆ. ಓಕೆನಾ? So question 7327. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ? 7327. ಈ ಎರಡು 7ನ ಪ್ಲೇಸ್ ವ್ಯಾಲ್ಯೂ ಆ್ಯಂಡ್ ಫೇಸ್ ವ್ಯಾಲ್ಯೂ ಫೈಂಡ್ ಮಾಡಿ ಅಂತ ಹೇಳಿದ್ದಾರೆ. ಇವೆ ಎರಡು 7ನ ಪ್ಲೇಸ್ ವ್ಯಾಲ್ಯೂ ಆ್ಯಂಡ್ ಫೇಸ್ ವ್ಯಾಲ್ಯೂನ ಫೈಂಡ್ ಮಾಡಿ. ಸೊ ಯೂನಿಟಲ್ಲಿ 1 7 ಇದೆ, ಸೊ 1000ಅಲ್ಲಿ 1 7 ಇದೆ, ಹೌದಲ್ವಾ? ಈ ಎರಡು 7ನ ಪ್ಲೇಸ್ ವ್ಯಾಲ್ಯೂ ಆ್ಯಂಡ್ ಫೇಸ್ ವ್ಯಾಲ್ಯೂನ ಫೈಂಡ್ ಮಾಡಬೇಕಾಗಿದೆ. ಸೊ place value of 7. Place value of 7 is ಏನಾಗುತ್ತೆ? ಪ್ಲೇಸ್ ವ್ಯಾಲ್ಯೂ ಆಫ್ 7 ಎಷ್ಟಿದೆ ನೋಡಿ. ಈ 7 ಯೂನಿಟ್ 10 100 1000 ಮೀನ್ಸ್ 1000 ಪ್ಲೇಸ್ ಸಿಗಿದೆ, ಹೌದಲ್ವಾ? ಸೊ ಏನಾಗುತ್ತೆ? 7000 ಪ್ಲೇಸ್ ಸಿಗಿದ್ರೆ 7000 ಏನಾಗುತ್ತೆ? 7000. ಸೊ ಈಸ್ 7 ಈಸ್ 7000. ಓಕೆನಾ? 7000. ಪ್ಲೇಸ್ ವ್ಯಾಲ್ಯೂ ಆಫ್ 7 ಈಸ್ 7000. ಈ ಪ್ಲೇಸ್ ವ್ಯಾಲ್ಯೂ ಏನಾಗಿದೆ? 7000 ಇದೆ. ಸೊ ನೆಕ್ಸ್ಟ್ ಫೇಸ್ ವ್ಯಾಲ್ಯೂ of 7 is 7. ಓಕೆನಾ? 7 ಆಯ್ತಲ್ವಾ? ಪ್ಲೇಸ್ ವ್ಯಾಲ್ಯೂ ಆಫ್ 7 is 7. ಓಕೆ, ಪ್ಲೇಸ್ ವ್ಯಾಲ್ಯೂ ಆಫ್ 7 is 7000. ಓಕೆ, ಫೇಸ್ ವ್ಯಾಲ್ಯೂ ಆಫ್ 7 is 7. ಓಕೆ, 7 ಆಗುತ್ತೆ. ಇದಕ್ಕೆ ನೋಡೋಣ. Place value of 7 is face value of 7 is. ಓಕೆ, ಈಗ ನೋಡಿ, ಈಗ ಪ್ಲೇಸ್ ವ್ಯಾಲ್ಯೂ ಆಫ್ 7 ಏನಾಗುತ್ತೆ? ಇಲ್ಲಿ ಯೂನಿಟಲ್ಲಿ ಇರೋದ್ರಿಂದ ಅದು 7 ಆಗಿರುತ್ತೆ ಅಲ್ವಾ? ಪ್ಲೇಸ್ ವ್ಯಾಲ್ಯೂ ಆಫ್ 7 ಏನಾಗಿರುತ್ತೆ? ಯೂನಿಟ್ ಆಗಿರೋದ್ರಿಂದ 7 ಆಗಿರುತ್ತೆ. ಸೊ ಫೇಸ್ ವ್ಯಾಲ್ಯೂ ಏನಾಗುತ್ತೆ? ಸೊ ಫೇಸ್ ವ್ಯಾಲ್ಯೂ ಇಟ್ಸ್ ಪೊಸೆಸ್ ಇಟ್ಸ್ ಓನ್ ವ್ಯಾಲ್ಯೂ, ಅದರ ಓನ್ ವ್ಯಾಲ್ಯೂ ಅದನ್ನು ಬರ್ಕೋಬೇಕು ನಾವು. 7. ಓಕೆ, 7. ಸೊ ಪ್ಲೇಸ್ ವ್ಯಾಲ್ಯೂ ಆಫ್ 7 ಈಸ್ 7000 because it's in the 1000 place.
unit, tens, 100, 1000. So 7000. Face value of 7 is 7. Okay. Next, ಇಲ್ಲಿ place value of 7 is 7. So face value of 7 is 7. Okay. ಅವೆರಡು ಈಕ್ವಲ್ ಬಂದಿದೆ ನೋಡಿ. ಫೇಸ್ ವ್ಯಾಲ್ಯೂನು ಸೇಮ್ ಬಂದಿದೆ, ಫೇಸ್ ವ್ಯಾಲ್ಯೂನು ಸೇಮ್ ಬಂದಿದೆ. ಸೊ ಹಾಗಾಗಿ ಅವೆರಡು ಏನಾಗುತ್ತೆ, ಈಕ್ವಲ್ ಆಗುತ್ತೆ. ಓಕೆ. ನೆಕ್ಸ್ಟ್, ಓಕೆ, ನೆಕ್ಸ್ಟ್ ಕ್ವಶನಲ್ಲಿ ಏನಿದೆ ಅಂದರೆ ಇಲ್ಲಿ ಏನು ಮಾಡಬೇಕಾಗಿದೆ, ಈಗ ಪ್ಲೇಸ್ ವ್ಯಾಲ್ಯೂ ಆ್ಯಂಡ್ ಫೇಸ್ ವ್ಯಾಲ್ಯೂ ಕೊಟ್ಟಿರ್ತಾರೆ. ಪ್ಲೇಸ್ ವ್ಯಾಲ್ಯೂ ಆ್ಯಂಡ್ ಫೇಸ್ ವ್ಯಾಲ್ಯೂ ಕೊಟ್ಟಿರ್ತಾರೆ. ಸೊ ನಾವು ಅದನ್ನು ಒಂದು ಕ್ವಶನ್ ಕೊಟ್ಟಿರ್ತಾರೆ ನಂಬರ್ಸು. ಆ ನಂಬರ್ಸಲ್ಲಿ ನಾವು ಏನು ಮಾಡಬೇಕು, ಪ್ಲೇಸ್ ವ್ಯಾಲ್ಯೂ ಆ್ಯಂಡ್ ಫೇಸ್ ವ್ಯಾಲ್ಯೂನ ಫೈಂಡ್ ಮಾಡ್ಕೋಬೇಕು. ಪ್ಲೇಸ್ ವ್ಯಾಲ್ಯೂ ಎಷ್ಟಿದೆ, ಫೇಸ್ ವ್ಯಾಲ್ಯೂ ಎಷ್ಟಿದೆ ಅದನ್ನು ಫೈಂಡ್ ಮಾಡಿಕೊಂಡು ಅದರ ಡಿಫ್ರೆನ್ಸನ್ನು ಫೈಂಡ್ ಮಾಡಬೇಕಾಗಿದೆ. ಪ್ಲೇಸ್ ವ್ಯಾಲ್ಯೂ ಎಷ್ಟು ಬಂದಿದೆ, ಆಮೇಲೆ ಫೇಸ್ ವ್ಯಾಲ್ಯೂ ಎಷ್ಟು ಬಂದಿದೆ, ಆಮೇಲೆ ಅದರ ಡಿಫ್ರೆನ್ಸನ್ನು ಫೈಂಡ್ ಮಾಡಬೇಕು. ಫಸ್ಟು ಪ್ಲೇಸ್ ವ್ಯಾಲ್ಯೂ ಆ್ಯಂಡ್ ಫೇಸ್ ವ್ಯಾಲ್ಯೂನ ಫೈಂಡ್ ಮಾಡ್ಕೋಬೇಕು. ನೆಕ್ಸ್ಟು ಅದನ್ನು ಸಬ್ಟ್ರ್ಯಾಕ್ಟ್ ಮಾಡಿ ಅದರ ಡಿಫ್ರೆನ್ಸನ್ನು ಫೈಂಡ್ ಮಾಡಬೇಕು. ಓಕೆ. ಕ್ವಶನ್ ಈಸ್ 2389. 2389. ಈಗ ಈ ನಂಬರಲ್ಲಿ ಸೊ 3ನ ಫೇಸ್ ವ್ಯಾಲ್ಯೂ ಆ್ಯಂಡ್ ಪ್ಲೇಸ್ ವ್ಯಾಲ್ಯೂನ ಫೈಂಡ್ ಮಾಡಬೇಕಾಗಿದೆ. ಸೊ 3 ನಂಬರ್ಗೆ ನಾವು ಈ ಫೇಸ್ ವ್ಯಾಲ್ಯೂ ಆ್ಯಂಡ್ ಪ್ಲೇಸ್ ವ್ಯಾಲ್ಯೂನ ಫೈಂಡ್ ಮಾಡಬೇಕು. 2389ನಲ್ಲಿ ನಾವು 3ನ ಫೇಸ್ ವ್ಯಾಲ್ಯೂ ಆ್ಯಂಡ್ ಫೇಸ್ ವ್ಯಾಲ್ಯೂನ ಫೈಂಡ್ ಮಾಡಬೇಕಾಗಿದೆ. ಸೊ ಮಾಡಿ ಆದಮೇಲೆ ಡಿಫ್ರೆನ್ಸ್ ಫೈಂಡ್ ಮಾಡಬೇಕು. ಸೊ ಫಸ್ಟ್ ಇಲ್ಲಿ ನೋಡಿ, 2389ನಲ್ಲಿ 3ನ ಪ್ಲೇಸ್ ವ್ಯಾಲ್ಯೂ ಆಫ್ 3 is face value of 3 is. Okay. ಸೊ ಪ್ಲೇಸ್ ವ್ಯಾಲ್ಯೂ ಅಂದರೆ ಏನು? ಪ್ಲೇಸ್ ವ್ಯಾಲ್ಯೂ ಅಂದರೆ ಸೊ ಅದರ ಪೊಸಿಷನನ್ನು ನಾವು ನೋಡ್ಕೊಳ್ಳೋದು. ಪೊಸಿಷನ್ ವ್ಯಾಲ್ಯೂ ಎಷ್ಟಿದೆ ಅಂತ ನಾವು ಫೈಂಡ್ ಮಾಡೋದು ಅಲ್ವಾ. ಎಷ್ಟಿದೆ 3ನ ಪೊಸಿಷನ್? ಇಲ್ಲಿ ಯೂನಿಟ್ ಇದೆ, ಟೆನ್ಸ್ ಇದೆ, 100. ಸೊ 3 ಯಾವ ಪ್ಲೇಸಿಗಿದೆ? 100 ಪ್ಲೇಸಿಗಿದೆ. ಯಾವ ಪ್ಲೇಸಿಗಿದೆ? 100 ಪ್ಲೇಸಿಗಿದೆ. ಸೊ ಏನಾಯಿತು, ಇದರ ಪ್ಲೇಸ್ ವ್ಯಾಲ್ಯೂ ಆಫ್ 3 ಏನಾಯಿತು? 300 ಆಯಿತು. ಎಷ್ಟಾಯಿತು? 300. ಎಷ್ಟಾಯಿತು? 300 ಆಯಿತು. ಈಗ ಫೇಸ್ ವ್ಯಾಲ್ಯೂ ಆಫ್ 3 ನಿಮಗೆ ಗೊತ್ತಿದೆ ಅಲ್ವಾ. ಸೊ 3ಗೆ 3ನೇ. ಸೊ 3ಗೆ 3. ಓಕೆನಾ? 3. ಸೊ ಈಗ ಏನು ಮಾಡಬೇಕಾಗಿದೆ, ನಾವು ಡಿಫ್ರೆನ್ಸ್ ಫೈಂಡ್ ಮಾಡಬೇಕಾಗಿದೆ. ಏನು ಮಾಡಬೇಕು? ಡಿಫ್ರೆನ್ಸ್ ಫೈಂಡ್ ಮಾಡಬೇಕು. ಡಿಫ್ರೆನ್ಸನ್ನು ನಾವು ಫೈಂಡ್ ಮಾಡಬೇಕಾಗಿದೆ. ಸೊ ಮೈನಸ್ ಸೈನನ್ನು ನಾವು ಬರೆಯೋಣ. ಸೊ ಇಲ್ಲಿ ಝೀರೋಗಳು, ಇಲ್ಲಿ ಏನೂ ಇಲ್ಲ ಅಂದರೆ ಝೀರೋ. ವಿ ಪುಟ್ ದ ಝೀರೋ ಹಿಯರ್. ವಿ ಪುಟ್ ಝೀರೋ ಹಿಯರ್. ಸೊ ನಿಮಗೆ ಸಬ್ಟ್ರ್ಯಾಕ್ಟ್ ಮಾಡೋದು ಗೊತ್ತಿದೆ ಅಲ್ವಾ, ಲಾಸ್ಟ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಆದರೂ ಕೂಡ ಈ ಕ್ಲಾಸಲ್ಲೂ ಕೂಡ ಕಲಿಯೋಣ. ಇಲ್ಲಿ ಝೀರೋ ಇದೆ. ಸೊ ಝೀರೋ ಅಂದರೆ ಇದು ಸ್ಮಾಲರ್ ನಂಬರ್ ಅಲ್ವಾ. ಝೀರೋ ಏನು? ಸ್ಮಾಲರ್ ನಂಬರ್. ಸ್ಮಾಲರ್ ನಂಬರಿಂದ ಬಿಗ್ಗರ್ ನಂಬರ್ಗೆ ನಾವು ಸಬ್ಟ್ರ್ಯಾಕ್ಟ್ ಮಾಡೋದಿಲ್ಲ. ಸೊ ಬಿಗ್ಗರ್ ನಂಬರಿಂದ ಸ್ಮಾಲರ್ ನಂಬರಿಗೆ ಸಬ್ಟ್ರ್ಯಾಕ್ಟ್ ಮಾಡಬಹುದು. ಸೊ ಈ ಝೀರೋಗೆ ನಾವು ಏನು ಮಾಡ್ಕೋಬೇಕಾಗಿದೆ?
ಸೊ ಬಿಗ್ಗರ್ ಆಗಿ ಕನ್ವರ್ಟ್ ಮಾಡಬೇಕಾಗಿದೆ. ಸೊ ಬಿಗ್ಗರ್ ಮಾಡ್ಕೋಬೇಕಲ್ವ ಅದು. ಸೊ ಏನು ಮಾಡಬೇಕು ನಾವು, ಝೀರೋ ಏನು ಮಾಡುತ್ತೆ, ಈಗ ಪಕ್ಕದಲ್ಲಿ ಝೀರೋ ಇದೆ ಅಲ್ವಾ, ಅದರಿಂದ ಒಂದು ನಂಬರನ್ನು ಸಾಲ ಇಸ್ಕೋಬೇಕು, ಹೌದಲ್ವಾ, ಸಾಲ ಇಸ್ಕೋಬೇಕು. ಸೊ ಕೇಳ್ತಾ ಇದೆ ಈ ಝೀರೋಗೆ ಒಂದು ಝೀರೋ ಕೊಡು, ಒನ್ ನಂಬರ್ ಕೊಡು ಅಂತ ಕೇಳ್ತಾ ಇದೆ. ಬಟ್ ಈ ಝೀರೋ ಹತ್ರ ಯಾವ ನಂಬರ್ ಕೂಡ ಇಲ್ಲ, ಈ ಝೀರೋ ಹತ್ರ ಯಾವ ನಂಬರ್ ಕೂಡ ಇಲ್ಲ. ಸೊ ಇದೇನು ಮಾಡುತ್ತೆ, ಅದರ ಪಕ್ಕದ ಫ್ರೆಂಡ್ ಇಂದ ಒಂದು ನಂಬರನ್ನು ಕೇಳಿ ಕೊಡಿಸ್ತೀನಿ ಅಂತ ಪ್ರಾಮಿಸ್ ಮಾಡುತ್ತೆ. ಸೊ ಅದೇ ಥರ ಪ್ರಾಮಿಸ್ ಮಾಡ್ದಂಗೆ ಸೊ ಆ 3 ಹತ್ರ ಏನು ಮಾಡುತ್ತೆ, ಒಂದು ನಂಬರ್ನ ಸಾಲ ಕೇಳುತ್ತೆ. ಸೊ ಕೇಳುತ್ತೆ. ಸೊ 3 ಏನು ಮಾಡುತ್ತೆ, ಸೊ ನೀನು ನನ್ನ ಫ್ರೆಂಡ್ ಅಲ್ವಾ, ಸೊ ನಾನು ನಿನಗೆ ಒಂದು ನಂಬರ್ ಕೊಡ್ತೀನಿ ಅಂತ ಈ 3 ಏನು ಮಾಡುತ್ತೆ, ಈ ಝೀರೋಗೆ ಒಂದು ನಂಬರ್ ಕೊಡುತ್ತೆ. ಸೊ ಈಗ ಏನಾಗುತ್ತೆ, ಈ ಝೀರೋ 10 ಆಗುತ್ತೆ. ಈಗ ಏನಾಗುತ್ತೆ, ಈ ಝೀರೋ 10 ಆಗುತ್ತೆ. ಇಲ್ಲಿ ಇದ್ರ ಹತ್ರ 3 ಇತ್ತು, ಸೊ ಒಂದು ನಂಬರ್ ಕೊಡ್ತು. ಸೊ ಎಷ್ಟಾಯಿತು, ಒಂದು ನಂಬರ್ ಲೆಸ್ ಆಯ್ತಲ್ವಾ, ಸೊ 2 ಉಳಿತು. ಎಷ್ಟು ಉಳಿತು, 2 ಉಳಿತು. ಓಕೆನಾ, 2 ಉಳಿದಿದೆ. ಸೊ ಈಗ ಈ ಝೀರೋ ಹತ್ರ ಏನಾಗಿದೆ, 10 ಆಗಿದೆ. ಇದು ಪ್ರಾಮಿಸ್ ಮಾಡಿರೋ ಥರ ಈ ಝೀರೋಗೆ ಒಂದು ನಂಬರ್ ಕೊಡಬೇಕಲ್ವಾ. ಸೊ ಈಗ ಏನು ಮಾಡುತ್ತೆ, ಇದ್ರ ಹತ್ರ 10 ನಂಬರ್ ಇದೆ. ಸೊ ಒಂದು ನಂಬರ್ನ ಇದು ಕೊಡುತ್ತೆ. ಇಲ್ಲಿ ಬಂದಾಗ ಇದೇನಾಗುತ್ತೆ, 10 ಆಗುತ್ತೆ. 0 ಪಕ್ಕ 1 ಬಂದರೆ 10 ತಾನೆ, 10 ಆಗುತ್ತೆ. ಸೊ ಇಲ್ಲೇನಾಗುತ್ತೆ, ಇದು ಒಂದು ನಂಬರ್ ಕೊಟ್ಟಿರುತ್ತಲ್ವಾ, ಇದು ಒಂದು ನಂಬರ್ ಕೊಟ್ಟಿರುತ್ತೆ. ಸೊ ಏನು ಉಳಿಯುತ್ತೆ, ಅದ್ರ ಹತ್ರ 9 ಅಂದರೆ 9 ಉಳಿಯುತ್ತೆ. 1 ಕೊಡುತ್ತಲ್ಲ, 10ಅಲ್ಲಿ ನನ್ನ ಹತ್ರ 10 ರೂಪಾಯಿ ಇದ್ದರೆ ನಿಮಗೆ 1 ರೂಪಾಯಿ ಕೊಟ್ಟರೆ ನನ್ನ ಹತ್ರ ಎಷ್ಟು ಉಳಿತು, 9 ತಾನೆ. ಸೊ ಅದು ಅದ್ರ ಹತ್ರನೂ ಕೂಡ 9 ನಂಬರು ಉಳಿದಿರುತ್ತೆ. ಸೊ ಈಗ ಇದು ಈ ಝೀರೋ ಬಿಗ್ಗರ್ ಆಯ್ತಲ್ವಾ, ಈಗ ಅದ್ರ ಹತ್ರ ಎಷ್ಟು ನಂಬರ್ಸ್ ಇದೆ, 10 ನಂಬರ್ಸ್ ಇದೆ. ಸೊ ಇದು ಬಿಗ್ಗರ್ ಆಯ್ತಲ್ವಾ. ಈಗ ಬಿಗ್ಗರ್ ನಂಬರಿಂದ ಸ್ಮಾಲರ್ ನಂಬರಿಗೆ ಏನು ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಬೇಕು. 10 ಮೈನಸ್ 3 ಏನಾಗುತ್ತೆ, 7 ಆಗುತ್ತೆ. ಏನಾಗುತ್ತೆ, 7 ಆಗುತ್ತೆ. ಸೊ 9 ಮೈನಸ್ 0 9. 9ಅಲ್ಲಿ 0 ಅಂದರೆ ಏನೂ ಇಲ್ಲ, ಏನೂ ನಂಬರ್ನ ನಾವು ಮೈನಸ್ ಮಾಡೇ ಇಲ್ಲ. ಸೊ ಎಷ್ಟು ಉಳಿತು, 9 ಉಳಿದಿದೆ. ಸೊ 2 ಮೈನಸ್ 0 2. ಸೊ 297. ಡಿಫ್ರೆನ್ಸ್ ಎಷ್ಟು ಬಂದಿದೆ ನಮಗೆ, 297. ಓಕೆ, ನಿಮಗೆ ಅರ್ಥ ಆಯ್ತಲ್ವಾ ಇದು. ಸೊ 0 ಏನು ಮಾಡ್ತು, ಅದರ ಪಕ್ಕದ ಫ್ರೆಂಡಿಗೆ ಕೇಳ್ತು. ಈ 0 ಕೂಡ ಅದರ ಪಕ್ಕದ ಫ್ರೆಂಡ್ ಹತ್ರ ಕೇಳಿ ನಂಬರ್ ಇಸ್ಕೊಡಿಸ್ತು. ಸೊ ಆಮೇಲೆ ನಾವೇನು ಮಾಡಿದ್ವಿ, ಸಬ್ಟ್ರಾಕ್ಟ್ ಮಾಡಿದ್ವಿ. ಸೊ ನಮಗೆ ಆನ್ಸರ್ ಏನು ಬಂತು, 297 ಆನ್ಸರ್ ಬಂದಿದೆ, ಡಿಫ್ರೆನ್ಸಸ್. ಓಕೆ, ಸೊ ಇದರಲ್ಲಿ ಏನು ಕಲಿತ್ರಿ, 3 ಪ್ಲೇಸ್ ವ್ಯಾಲ್ಯೂನ ಕಲಿತ್ರಿ, ಫೇಸ್ ವ್ಯಾಲ್ಯೂನ ಕಲಿತ್ರಿ ಆ್ಯಂಡ್ ಡಿಫ್ರೆನ್ಸ್ ಮಾಡೋದನ್ನು ಕಲಿತ್ರಿ. ಸೊ ಹೌದಲ್ವಾ. ಸೊ ಪ್ಲೇಸ್ ವ್ಯಾಲ್ಯೂ ಕಲಿತ್ರಿ, ಫೇಸ್ ವ್ಯಾಲ್ಯೂ ಕಲಿತ್ರಿ. ಸೊ ಈಗ ಮತ್ತೆ ಏನು ಮಾಡಿದ್ರೆ, ಡಿಫ್ರೆನ್ಸ್ ಮಾಡೋದನ್ನು ಕಲ್ತೀರಿ. ಓಕೆ, ಇದೇ ಥರ ನೆಕ್ಸ್ಟ್ ಪ್ರಾಬ್ಲಮ್. So 6,547. Okay, 6,547 ಇದೆ. ಡಿಫ್ರೆನ್ಸ್ ಬಿಟ್ವೀನ್ ಪ್ಲೇಸ್ ವ್ಯಾಲ್ಯೂ ಆ್ಯಂಡ್ ಫೇಸ್ ವ್ಯಾಲ್ಯೂ ಆಫ್ 6. ಇಲ್ಲಿ 6ನ ಫೇಸ್ ವ್ಯಾಲ್ಯೂ ಆ್ಯಂಡ್ ಪ್ಲೇಸ್ ವ್ಯಾಲ್ಯೂನ ನಾವು ಮಾಡಬೇಕಾಗಿದೆ. ಇಲ್ಲಿ ಕ್ವಶನಲ್ಲಿ ನಮಗೆ ಏನು ಕೊಟ್ಟಿದ್ದಾರೆ, 6ನ ಫೇಸ್ ವ್ಯಾಲ್ಯೂ ಆ್ಯಂಡ್ ಫೇಸ್ ವ್ಯಾಲ್ಯೂನ ಫೈಂಡ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಪ್ಲೇಸ್ ವ್ಯಾಲ್ಯೂ ಆಫ್ 6 ಈಸ್ ಆ್ಯಂಡ್ ಫೇಸ್ ವ್ಯಾಲ್ಯೂ ಆಫ್ 6 ಈಸ್. ಓಕೆ, 6ನ ಪ್ಲೇಸ್ ವ್ಯಾಲ್ಯೂ ಆ್ಯಂಡ್ ಫೇಸ್ ವ್ಯಾಲ್ಯೂ. ಸೊ 6ನ ಪ್ಲೇಸ್ ವ್ಯಾಲ್ಯೂ ಏನು ನೋಡಿ, ಯೂನಿಟ್, 10, 100, 1000. ಸೊ
1000 ಯಾವ ಪ್ಲೇಸಲ್ಲಿದೆ? 6 1000 ಪ್ಲೇಸಲ್ಲಿದೆ, ಹೌದಲ್ವಾ? 6 ಯಾವ ಪ್ಲೇಸಲ್ಲಿದೆ? 1000 ಪ್ಲೇಸಲ್ಲಿದೆ. ಸೊ ಪ್ಲೇಸ್ ವ್ಯಾಲ್ಯೂ ಆಫ್ 6 ಇಸ್ 6000. ಓಕೆ, ಪ್ಲೇಸ್ ವ್ಯಾಲ್ಯೂ ಆಫ್ 6 ಇಸ್ 6000. ಓಕೆ, ಫೇಸ್ ವ್ಯಾಲ್ಯೂ ಆಫ್ 6 ಇಸ್ 6. ಫೇಸ್ ವ್ಯಾಲ್ಯೂ ಆಫ್ 6 ಇಸ್ 6. ಸೊ ನಾವು ಇಲ್ಲಿ ಡಿಫ್ರೆನ್ಸ್ ಫೈಂಡ್ ಮಾಡಬೇಕು. ಸೊ ಮೈನಸ್ ಸೈನ್ ಹಾಕ್ಕೊಂಡಿದ್ದೀನಿ. ಸೊ ಈಗ ಫೈಂಡ್ ಮಾಡೋಣ. 0 ಇದೆ, 0 ಇಲ್ಲಿ ಕೇಳುತ್ತೆ, ಈ 0 ಇಲ್ಲಿ ಕೇಳುತ್ತೆ, ಈ 0 ಇಲ್ಲಿ ಕೇಳುತ್ತೆ. ಸೊ ಇಲ್ಲಿಂದ ಈ 0ಗೆ 10 ಬರುತ್ತೆ, ಹೌದಲ್ವಾ? 10 ಬರುತ್ತೆ. ಸೊ ಇಲ್ಲೇನಾಗುತ್ತೆ? 5 ಆಗುತ್ತೆ. ಸೊ ಈಗ ಈ 0 ಏನು ಮಾಡುತ್ತೆ? ಇದಕ್ಕೆ 10 ಕೊಡುತ್ತೆ. ಸೊ ಇಲ್ಲೇನಾಯಿತು? 9 ಆಯಿತು, ಹೌದಲ್ವಾ? ಸೊ ಈ 0 ಏನು ಮಾಡುತ್ತೆ? ಇಲ್ಲಿ 10 ಕೊಡುತ್ತೆ. ಸೊ ಇಲ್ಲೇನಾಯಿತು? 9 ಆಯಿತು, ಹೌದಲ್ವಾ? ಸೊ 599 ಆಗಿದೆ ಅಲ್ಲಿ. ಸೊ ವಿ ಪುಟ್ ದ 0 ಫಸ್ಟ್. 0. ಓಕೆ, 10 - 6 ಎಷ್ಟು? 4 ಅಲ್ವಾ? 10 - 6 4. 10ಅಲ್ಲಿ 6ನ ಕಳೆದ್ರೆ ಎಷ್ಟು? ಮೈನಸ್ ಮಾಡಿದ್ರೆ 4 ಆಗಿದೆ. ಸೊ 9 - 0 9, ಆ್ಯಂಡ್ 9 - 0 9, 5 - 0 5. ಸೊ 5994. ಆನ್ಸರ್ ಏನು? 5994. ಸೊ ಅರ್ಥ ಆಗಿದೆ ಅಲ್ವಾ? ನೆಕ್ಸ್ಟ್ ಸಮ್ಮಲ್ಲಿ ಏನಿದೆ ಅಂದರೆ ಒಂದು ಸ್ಮಾಲ್ ಚೇಂಜ್ ಇದೆ. ಇಲ್ಲಿ ಇವ್ರು ಏನು ಕೇಳಿದರು? ಈಗ ಫಸ್ಟ್ ಆ್ಯಂಡ್ ಸೆಕೆಂಡ್ ಕ್ವಶನಲ್ಲಿ ಏನು ಕೇಳಿದರು? ನಮಗೆ ಪ್ಲೇಸ್ ವ್ಯಾಲ್ಯೂ ಬರೀರಿ, ಫೇಸ್ ವ್ಯಾಲ್ಯೂ ಬರೀರಿ, ಅವೆರಡೂ ಮೈನಸ್ ಮಾಡಿ ನಮಗೇನು ಫೇಸ್ ವ್ಯಾಲ್ಯೂ ಆ್ಯಂಡ್ ಪ್ಲೇಸ್ ವ್ಯಾಲ್ಯೂನ ಡಿಫ್ರೆನ್ಸ್ ಫೈಂಡ್ ಮಾಡಿ ಅಂತ ಕೇಳಿದರು. ಓಕೆನಾ? ಡಿಫ್ರೆನ್ಸ್ ಫೈಂಡ್ ಮಾಡಿ ಅಂತ ಕೇಳಿದರು. ಬಟ್ ಈ ಕ್ವಶನಲ್ಲಿ ಇವ್ರು ಏನು ಕೇಳ್ತಾ ಇದ್ದಾರೆ ನಮಗೆ? ಥರ್ಡ್ ಕ್ವಶನಲ್ಲಿ ಪ್ಲೇಸ್ ವ್ಯಾಲ್ಯೂ, ಎರಡರ ಪ್ಲೇಸ್ ವ್ಯಾಲ್ಯೂ ಕೂಡ 1 ನಂಬರ್ ಕೊಟ್ಟಿದ್ದಾರೆ. ಆ 1 ನಂಬರು ಡಿಫ್ರೆಂಟ್ ಪ್ಲೇಸ್ ವ್ಯಾಲ್ಯೂವಲ್ಲಿ ಕೊಟ್ಟಿದ್ದಾರೆ. ಡಿಫ್ರೆಂಟ್ ಪ್ಲೇಸ್ ವ್ಯಾಲ್ಯೂವಲ್ಲಿ ಕೊಟ್ಟು ಎರಡರ ಪ್ಲೇಸ್ ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಫೈಂಡ್ ಮಾಡಿ ಆದಮೇಲೆ ಡಿಫ್ರೆನ್ಸ್ ಫೈಂಡ್ ಮಾಡಬೇಕು. ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಓಕೆ.